ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೆಲ್ದಿಯಾಗಿ ಡಯೆಟ್ ರೆಸಿಪಿನ ನೋಡೋಣ. ಈ ವೀಗನ್ ಡಯೆಟ್ ಎಲ್ಲ ಮಾಡ್ತಾರಲ್ವಾ, ಅವರಿಗಂತೂ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಅದೇ ಚಿಯಾ ಫುಡ್ಡಿಂಗ್. ಚಿಯಾ ಸೀಡ್ಸು ಗುಡ್ ಸೋರ್ಸ್ ಆಫ್ ಫೈಬರ್, ಹಾಗೆ ರಿಚ್ ಇನ್ ಪ್ರೋಟೀನ್, ರಿಚ್ ಇನ್ ಕ್ಯಾಲ್ಶಿಯಂ. ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋಕ್ಕೆ, ಹಾರ್ಟ್ನ ಹೆಲ್ದಿಯಾಗಿಡೋಕ್ಕೆ, ಹೀಗೆ ತುಂಬಾ ಬೆನಿಫಿಟ್ಸ್ ಇದೆ. ಇವಾಗ ನಾವು ರೆಸಿಪಿನ ನೋಡೋಣ. ನಾನಿಲ್ಲಿ 1 ಕಪ್ಪು ಕಾಯಿ ತುರಿನ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿನ ತೊಗೊಂಡು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ. ನೀರನ್ನ ತುಂಬ ಹಾಕಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೊಳ್ಳಿ. ನಂತರ ನಾವು ಅದನ್ನು ಹಿಂಡ್ಕೋಬೇಕು, ಆಯಿತಾ? ಬಿಕಾಸ್ ನಾವಿಲ್ಲಿ ಕಾಯಿ ಹಾಲನ್ನ ಯೂಸ್ ಮಾಡ್ತಾ ಇದ್ದೇವಲ್ವಾ, ಅದಕ್ಕೋಸ್ಕರ. ನಾನು ಅದಕ್ಕೆ ಒಂದು ಬೌಲ್ನ ತೊಗೊಂಡು ಅದ್ರ ಮೇಲೆ ಒಂದು ಕ್ಲೀನಾಗಿರೋ ಕಾಟನ್ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈ ರುಬ್ಬಿಟ್ಕೊಂಡಿರೋ ಕಾಯಿ ತುರಿ ಮಿಶ್ರಣನ ಹಾಕಿಬಿಟ್ಟು, ಹಾಗೆ ಮಿಕ್ಸಿ ಜಾರಲ್ಲೂ ಸ್ವಲ್ಪ ಉಳ್ಕೊಂಡಿರುತ್ತಲ್ವ, ಅದಕ್ಕೆ ಅದಕ್ಕೂ ನೀರು ಹಾಕಿ ಆ ನೀರನ್ನ ರುಬ್ಕೊಂಡಿರೋ ಕಾಯಿ ತುರಿಗೆ ಹಾಕ್ತಾಯಿದ್ದೀನಿ. ಇವಾಗ ನಿಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು. ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ತುಂಬ ದಪ್ಪಗಿದ್ರೆ ಚೆನ್ನಾಗಿರಲ್ಲ ಅಂತ. ನಿಮಗೆ ದಪ್ಪ ಬೇಕು ಅಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಳ್ಳಿ. ಹಾಗೆ ಈ ಬಟ್ಟೆನ ಇವಾಗ ಚೆನ್ನಾಗಿ ಹಿಂಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಹಿಂಡ್ಕೋಬೇಕು. ಆವಾಗ ನಿಮಗೆ ಕೋಕೋನಟ್ ಮಿಲ್ಕ್ ಸಿಗತ್ತೆ. ಚೆನ್ನಾಗಿ ಹಿಂಡ್ಕೊಂಡಾದಮೇಲೆ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ನಿಮ್ಗೆ ದಪ್ಪ ಬೇಕಂದರೆ ಅದೇ ನೀರನ್ನ ಸ್ವಲ್ಪ ಕಡಿಮೆ ಹಾಕಬೇಕು ಅಷ್ಟೇ. ಇವಾಗ ಈ ಕಾಯಿ ಹಾಲಿಗೆ ನಾನು 2 ಸ್ಪೂನ್ ಚಿಯಾ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ಪೂನ್ ಬೇಕಾದರೂ ಹಾಕೋಬೋದು, ಆದರೆ ಸ್ವಲ್ಪ ದಪ್ಪ ಆಗಿಬಿಡುತ್ತೆ. ಹಾಗೆ 1 ಸ್ಪೂನು ಪಂಪ್ಕಿನ್ ಸೀಡನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಚಿಯಾ ಸೀಡ್ಸು ಒಂಥರ ಮೇಲ್ಗಡೆನೇ ಇದ್ಬಿಡುತ್ತೆ. ಹಾಗೆ ಅದಕ್ಕೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಬಾದಾಮಿ, 1-2 ಖರ್ಜೂರನ ತುಂಡು ಮಾಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಅಂಜೀರನೂ ಸೇರಿಸ್ಕೋಬೋದು, ಪಿಸ್ತಾನೂ ಸೇರಿಸ್ಕೋಬೋದು. ಇವಾಗ ಇದನ್ನು ಓವರ್ ನೈಟು ಫ್ರಿಜ್ಜಲ್ಲಿ ರೆಸ್ಟಿಗಿಡೋಣ. ನಾನು ಫುಲ್ ನೈಟ್ ಇಟ್ಟಿದ್ದೆ, ಇವಾಗ ಮಾರ್ನಿಂಗ್ ತೆಗಿತಾ ಇದ್ದೀನಿ. ಯಾಕಂದರೆ ನಾನು ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡಿದ್ದೆ. ಇವಾಗ ನೋಡಿ, ಎಲ್ಲ ಡ್ರೈ ಫ್ರೂಟ್ಸು, ಕಾಯಿ ಹಾಲು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಎಲ್ಲದರದ್ದು ಟೇಸ್ಟ್ ಮಿಕ್ಸ್ ಆಗಿ ಫುಡ್ಡಿಂಗ್ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀವು ಯಾವುದಾದ್ರೂ ಫ್ರೂಟ್ಸ್ ಬೇಕಾದರೆ ಸೇರಿಸ್ಕೋಬೋದು. ನಾನಿಲ್ಲಿ ದಾಳಿಂಬೆನ ಸೇರಿಸ್ಕೋತಾ ಇದ್ದೀನಿ. 1 ದಾಳಿಂಬೆನ ಬಿಡಿಸಿಟ್ಕೊಂಡಿದ್ದೆ, ಅದನ್ನೇ ಸೇರಿಸ್ಕೋತಾ ಇದ್ದೀನಿ. ಆ್ಯಪಲ್ ಸೇರಿಸ್ಕೋಬೋದು, ಬನಾನೂ ಸೇರಿಸ್ಕೋಬೋದು. ನಿಮ್ಗೆ ಯಾವ ಫ್ರೂಟ್ಸ್ ಬೇಕೋ ಆ ಫ್ರೂಟ್ಸ್ನ ಸೇರಿಸ್ಕೋಬೋದು. ನೋಡಿ, ನಾನಿಲ್ಲಿ ದಾಳಿಂಬೆನ ಹಾಕ್ಕೊಂಡು ಮತ್ತು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ತಿಂದರೆ ಫುಡ್ಡಿಂಗು ಚೆನ್ನಾಗಿರುತ್ತೆ. ಎಲ್ಲ ನ್ಯೂಟ್ರಿಯೆಂಟ್ಸು ನಮಗೆ ಸಿಗುತ್ತೆ. ಡ್ರೈ ಫ್ರೂಟ್ಸ್ದು, ಚಿಯಾ ಸೀಡ್ಸ್ದು ಆ್ಯಂಡ್ ಫ್ರೂಟ್ಸ್ದು ಸಿಗುತ್ತೆ. ನಾನು ಆಲ್ರೆಡಿ ಚಿಯಾ ಸೀಡ್ಸ್ ಬೆನಿಫಿಟ್ಸು ಎಲ್ಲದನ್ನೂ ಹೇಳಿದ್ದೀನಿ. ಇವಾಗ ಟೇಸ್ಟಿಯಾದ ಚಿಯಾ ಫುಡ್ಡಿಂಗ್ ರೆಡಿಯಾಗಿದೆ. ನೀವು ಮಾಡಿ ಒಂದು ಸತಿ ಟೇಸ್ಟ್ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.